स्वागत है आपका बी न्यूज नेशन में। मैं हूं आबिद हुसैन शेख। जातिवाद बीजेपी को सत्ता से दूर रखने आज का जनसागर काफी है। एमबी पाटिल मोदी के झूठे वादों का जवाब देने हमारी दोस्ती सरकार तैयार है। बीजेपी को सत्ता से दूर रखने के लिए हमारा गठबंधन हुआ है जिसमें हम कामयाब होंगे। आज दोस्ती सरकार की उम्मीदवार सुनीता चौहान के नाम पत्र रैली को ऐतिहासिक जनशक्ति प्रदर्शन बताते हुए जीत निश्चित होने की बात कही। प्रेस मीट में गृह सचिव एमबी पाटिल ने। इस मौके पर एमसी मनगोली, बसवराज होरट्टी, आरोग्य मंत्री शिवानंद पाटिल, यशवंत राय गौड़ा पाटिल, हमीद मुशर्रफ, सुनील गौड़ा पाटिल के अलावा कई वरिष्ठ नेता साझा प्रेस मीट में एकता का सबूत देते हुए लोकसभा चुनाव में सुनीता चौहान की जीत का परचम लहराने का विश्वास जताया नेताओं ने। ಕಾಂಗ್ರೆಸ್ ಮತ್ತು ಜನತಾದಳದ ಪ್ರಮಾಣ ಪತ್ರ ನಾಮಪತ್ರವನ್ನು ಸಲ್ಲಿಸಿ ರಾಜುಗೌಡ ಈಗ ನಮ್ಮ ಜಿಲ್ಲೆಯ ಸಚಿವ ಪ್ರಯತ್ನರಾಗಿರ್ತಕ್ಕಂಥ ಮಾನ್ಯ ಗೋಷ್ಠಿಯನ್ನ ಉದ್ದೇಶಿಸಿ ನಮ್ಮ ಇವತ್ತು ತಾವೆಲ್ಲರೂ ನೋಡಿದಿರಿ 2ನೇ ತಾರೀಕಿಗೆ ಬಿಜೆಪಿ ಅಭ್ಯರ್ಥಿಗಳಾದಂಥ ಮಾಜಿ ಕೇಂದ್ರ ಸಚಿವರು ನಾಮಪತ್ರ ಸಲ್ಲಿಸುವುದನ್ನು ತಾವು ನೋಡಿದಿರಿ। ಇಂದು ಸಹೋದರಿ ಶ್ರೀಮತಿ ಸುನೀತಾ ದೇವಾನಂದ್ ಚೌಹಾಣ್ ಅವರು ನಾಮಪತ್ರ ಸಲ್ಲಿಕೆ ಒಂದು ಕಾರ್ಯಕ್ರಮ ಅಂತ ನೋಡಿದ್ದೀರಿ। ಬಹುಶಃ ಅದರ ಒಂದು 20 ಪಟ್ಟು ಇವತ್ತು ಜನ ಇಲ್ಲಿ ನಾಮಪತ್ರ ಸಲ್ಲಿಕೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಇವತ್ತು ಎಲ್ಲರೂ ಕೂಡ ಭಾಗವಹಿಸಿದ್ದನ್ನು ನಾವು ಕಂಡಿದ್ದೀರಿ। ಎರಡನೇದಾಗಿ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ಏನು 10 ತಿಂಗಳಿಂದ ಈ ಜಾತೀಯವಾದಿ ಪಕ್ಷ ಬಿಜೆಪಿಯನ್ನು ದೂರಿಡಬೇಕು ಅಂಥೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಂತ ರಾಹುಲ್ ಗಾಂಧಿಯವರು ತೀರ್ಮಾನದಂತೆ ನಾವು ಕುಮಾರಸ್ವಾಮಿಯವ್ರನ್ನ ಜಾತ್ಯತೀತ ಜನತಾದಳದ ನಾಯಕರನ್ನ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ದಿವಸ ನಾವು 80 ಸೀಟ್ಗಳನ್ನು ಪಡೆದುಕೊಂಡಿದ್ರು ಕೂಡ ಒಂದು ಅದನ್ನು ಆವಿಷ್ಯ ಹಾಕಲಿಕ್ಕೆ 5 ವರ್ಷ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ನಾನು ನೀರಾವರಿ ಸಚಿವನಾಗಿ ನಮ್ಮ ಪಕ್ಷದ ಎಲ್ಲರೂ ಶಿವಾನಂದ ಪಾಟೀಲರು, ಯಶವಂತಗೌಡರು ನಾವೆಲ್ಲರೂ ಕೂಡ ಒಂದು ಪ್ರಯತ್ನವನ್ನು ತುರುಸು ಮಾಡಿದ್ದೀವಿ। ಇವರು ಕೇಂದ್ರದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಚಿವರು। ಇಂಡಿ ತಾಲೂಕು ಬಹುಶಃ ಅತ್ಯಂತ ಬರಪೀಡಿತ ಪ್ರದೇಶ, ಅಲ್ಲಿ ಭೀಮಾ ನದಿಯಲ್ಲಿ ಇವತ್ತು ನೀರಿನ ಒಂದು ಕೊರತೆ ಇರುವುದರಿಂದ ಕುಡಿ ನೀರಿನ ಅಭಾವ। ಪ್ರತಿ ವರ್ಷ ನಾವು 150-200 ಟ್ಯಾಂಕನ್ನು ಇವತ್ತು ಯಶವಂತಗೌಡರು ಇಲ್ಲೇ ಇದ್ದಾರೆ ಶಾಸಕರು। ಇವರು ಕುಡಿಯುವ ನೀರಿನ ಸಚಿವರಾಗಿ ಕೇಂದ್ರ ಸಚಿವರಾಗಿ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ? ಏನಾದರೂ ಬಹುಹಳ್ಳಿಗಳ ಕುಡಿಯುವ ನೀರು ಯೋಜನೆ 1000-2000 ಕೋಟಿ ರೂಪಾಯಿ ಯೋಜನೆಗಳನ್ನೆಲ್ಲ ನಮಗೆ ಕೊಟ್ಟಿದ್ದಾರೆ? ಕೊಟ್ಟಿಲ್ಲ ಇವತ್ತು ದಿವಸ। ಇವ್ರು ಹೇಳ್ತಾರೆ ನರೇಂದ್ರ ಮೋದಿ ಅವ್ರು ನೋಡಿ ಓಟ್ ಹಾಕ್ರಿ ಅಂತೇಳಿ। ನರೇಂದ್ರ ಮೋದಿ ಅವ್ರು ಏನು ಮಾಡಿದ್ದಾರೆ? ಬರೀ ಮನ್ ಕಿ ಬಾತ್ ಕಾಮ್ ಕಿ ಬಾತ್ ಇಲ್ಲ, ಬರೀ ಮಾತುಗಳನ್ನ ಹೇಳಿದರು। ನರೇಂದ್ರ ಮೋದಿಯವರು ವಿಫಲರಾಗಿದ್ದಾರೆ। ನಮ್ಮ ಸಂಸದರು ಕೇಂದ್ರ ಸಚಿವರಂತರೂ ಬಹುಶಃ 20 ವರ್ಷದ ಅವಧಿಯಲ್ಲಿ ಇವತ್ತು ದಿವಸ ಒಂದೇ ಒಂದು ಪ್ರಶ್ನೆಯನ್ನು ಕೂಡ ಇವತ್ತು ದಿವಸ ಅವರು ಇವತ್ತು ದಿವಸ ಪಾರ್ಲಿಮೆಂಟ್ನಲ್ಲಿ ಕೇಳಿಲ್ಲ, ಕೆಲಸ ಮಾಡೋದಂತ ದೂರ ಉಳಿತು। ಹೀಗಾಗಿ ಜನ ಇವತ್ತಿನ ದಿವಸ ವಿಶೇಷವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ದಿವಸ ಈ BJP ಮೇಲೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, BJP ಮತ್ತು ಕೇಂದ್ರ ಸಚಿವರು ಮೇಲೆ ಇವತ್ತು ದಿವಸ ಸಂಪೂರ್ಣವಾಗಿ ಇವತ್ತು ಅಸಮಾಧಾನವನ್ನು ಹೊಂದಿದ್ದಾರೆ। ಇವತ್ತು ಬೃಹತ್ ಸಂಖ್ಯೆಯಲ್ಲಿ ಇವತ್ತು ದಿವಸ ನಾಮಪತ್ರ ನಾವು ಸಲ್ಲಿಕೆಯನ್ನು ಇವತ್ತು ದಿವಸ ಏನು ಇವತ್ತು ಮಾಡಿದ್ದೀವಿ। ಇದರ ನಂತರ ಈ ಒಂದು ಪತ್ರಿಕಾ ಗೋಷ್ಠಿಯ ಉದ್ದೇಶ ನಮ್ಮೆಲ್ಲರಿ ಒಕ್ಕಟ್ಟಿದೆ। ನಾವು ಒಕ್ಕಟ್ಟಿನಿಂದ ಈ ಚುನಾವಣೆಯನ್ನು ಎರಡೂ ಪಕ್ಷದವರು ಇವತ್ತು ದಿವಸ ನಾವು ಯಾರು ಎಲ್ಲರೂ ಕೂಡಿ ಒಕ್ಕಟ್ಟಿನಿಂದ ನಾವು ಒಂದು ಟೀಮಾಗಿ ಇವತ್ತು ದಿವಸ ಈ ಒಂದು ಚುನಾವಣೆಯನ್ನು ನಾವೆಲ್ಲರೂ ಕೂಡಿ, ನಾನು ಶಿವಾನಂದ ಪಾಟೀಲ್, ಯಶವಂತಗೌಡರು, ನಾಡಗೌಡರು, ಇಲ್ಲಿ ವೇದಿಕೆಯಲ್ಲಿ ಬಿದ್ದಂಥ ನಮ್ಮ ಮನಗೂಳಿ ಸಾಹೇಬರು, ಆಮೇಲೆ ಕಟ್ಟಕೊಂಡವರು, ಆಲ್ಗೂರವರು, ನಮ್ಮ ರಾಜುಗೌಡರು ಇರ್ಬೋದು, ಉಳಿದವ್ರು ಯಾರೇ ಇರ್ಬೋದು, ಎರಡೂ ಪಕ್ಷದವ್ರು ಎಲ್ಲರೂ ಕೂಡಿ ದೇವಾನಂದ್ ಚೌಹಾಣ್ ಅವ್ರ ಹೆಸರು ಬಿಡ್ತಿದ್ರು, ಪಾಪ ಅವರು ದೂರ ಕೂತ್ಬಿಟ್ಟಿದ್ದಾರೆ। ದೇವಾನಂದ್ ಚೌಹಾಣ್ ಎಲ್ಲರೂ ಕೂಡಿ ಒಗ್ಗಟ್ಟಲಿಂದ ಈ ಚುನಾವಣೆಯನ್ನು ಸಾಮೂಹಿಕ ಒಂದು ನಾಯಕತ್ವದಲ್ಲಿ ಒಗ್ಗಟ್ಟಲಿಂದ ನಾವು ಎದುರಿಸ್ತೀವಿ ಮತ್ತು ನಿಶ್ಚಿತವಾಗಿ ನಾವು ಜಯನ ಗಳಿಸ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ। ಭಾಳ ಕರ್ನಾಟಕದಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗುವಂಥ ಚುನಾವಣೆ ಆಗ್ತಿದೆ ಅಂತ ನಮ್ಮ ನಂಬಿಕೆ ಇದೆ। ಬೇರೆ ಬೇರೆ
ಜಿಲ್ಲೆಗಳ ಬಗ್ಗೆ ನಾನು ಮಾತನಾಡಕ್ಕೆ ಹೋಗೋದಿಲ್ಲ. ಒಟ್ಟಾರೆ ಈಗ 21 ಸೀಟು ಕಾಂಗ್ರೆಸ್ದವ್ರಿಗೆ, 7 ಸೀಟು JDSದವ್ರಿಗೆ ಇದ್ದರು. 28 ಸೀಟು ಒಂದೇ ಪಕ್ಷದ ಅಭ್ಯರ್ಥಿಗಳು ಅನ್ನುವಂಥ ಭಾವನೆಯಿಂದ ನಾವು ಕೆಲಸ ಮಾಡ್ತೀವಿ. ಎಲ್ಲ ಕಡೆಗೆ ಜನ BJPಯವರ 5 ವರ್ಷ ಆಡಳಿತವನ್ನು ನೋಡಿ ಇವತ್ತು ಜನ ಭ್ರಮನಿರಸರಾಗ್ಯಾರ. ನಿನ್ನೊಬ್ಬರು ಹೇಳ್ತಿದ್ರು ಹಾವೇರಿ ಒಳಗೆ, ನರೇಂದ್ರ ಮೋದಿಯವ್ರ ಮಾತು ಕೇಳಿದ್ರೆ ಗಿಡದಾಗಿನ ಮಂಗ್ಯ ಕೈ ಬಿಡ್ತಾವೆ ಅನ್ನುವಂಥ ಮಾತನ್ನು ಹೇಳಿದರು. ಅಂದರೆ ಬರೇ ಮಾತು ಭಾಷಣ, ಕೃತಿಯಲ್ಲಿ ಏನಿಲ್ಲ ಅನ್ನೋದು ಗೊತ್ತಾಗಿದೆ. ಎಲ್ಲ ಜಾತ್ಯತೀತ ವ್ಯವಸ್ಥೆಯಲ್ಲಿರುವಂಥ ಎಲ್ಲ ಜನ ಒಕ್ಕಟ್ಟಾಗಿ ಈ ಚುನಾವಣೆಯನ್ನು ಎದುರಿಸ್ತಾರೆ. ಹೀಗಾಗಿ ಅತ್ಯಧಿಕ ಹೆಚ್ಚು ಸೀಟುಗಳನ್ನು ಕರ್ನಾಟಕದಲ್ಲಿ ಈ ಸಮ್ಮಿಶ್ರ ಸರ್ಕಾರದ ನೇತೃತ್ವ ನಡೆದಂಥ ಇವತ್ತು ನಿಮಗೆ ನಾಮಪತ್ರ ಸಲ್ಲಿಕೆ ಮಾಡೋದು ನೋಡಿದ್ದೀರಿ. ಎಲ್ಲರೂ ನಾವು ಒಕ್ಕಟ್ಟಾಗಿದ್ದೀವಿ. ಬ್ಲಾಕ್ ಅಧ್ಯಕ್ಷರುಗಳು, ಜಿಲ್ಲಾ ಅಧ್ಯಕ್ಷರುಗಳು, ಅಭ್ಯರ್ಥಿಗಳು, ಎರಡೂ ಪಕ್ಷದವರು ಎಲ್ಲರೂ ಕೂಡಿ ಬಂದು ನಾವು ಇಲ್ಲಿ ಕಾಣ್ತಾ ಇದೆಯಲ್ಲ. ಅದೇ ಹೇಳಿದೆ ನಾನು, ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ ಇದಕ್ಕೆ. ನೋಡಿ, ನಮ್ಮ ಉದ್ದೇಶ ದೊಡ್ಡದಿದೆ. ಇವತ್ತು ಅಲ್ಲಿ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿಯವರ ವೈಫಲ್ಯ, ಅವ್ರನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬಾರ್ದು. ಎರಡನೇದು, ರಾಹುಲ್ ಗಾಂಧಿಯವರು ಇವತ್ತು ಪ್ರಧಾನಮಂತ್ರಿ ಆಗಬೇಕು. ಜಾತ್ಯತೀತ ಪಕ್ಷಗಳು ಇವತ್ತು ದಿವಸ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋದನ್ನು ನಮ್ಮ ದೊಡ್ಡ ಉದ್ದೇಶ. ಆ ಉದ್ದೇಶ ಮುಂದೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನಾವು ಅದನ್ನು ಬದಿಗೊಳಿಸ್ಬೇಕಾಗ್ತದೆ. ಲಾಸ್ಟ್ ಟೈಮ್ 2014ರಲ್ಲಿ ಮೋದಿಯವರು ಏನು ಭರವಸೆ ಕೊಟ್ಟಿದ್ರು, ಗಾಳಿ ಎಂಥದಿತ್ತು. 15 ಲಕ್ಷ ಎಲ್ಲರ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳಿದರು. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು. ರೈತರ ಸಾಲ ಅಚ್ಚೇ ದಿನ ಆಯಾಗ ಎಲ್ಲ ಗೊತ್ತಲ್ಲ ಎಂತೆಂಥ ಆಶ್ವಾಸನೆ ಕೊಟ್ಟಿದ್ರು. 15 ಲಕ್ಷ 15 ಪೈಸಾನೂ ಬರಲಿಲ್ಲ, ಉದ್ಯೋಗನೂ ಸೃಷ್ಟಿ ಆಗಲಿಲ್ಲ, ಸಾಲ ಮನ್ನಾನೂ ಆಗಲಿಲ್ಲ. ನೋಟ್ ಬ್ಯಾನ್, GST ಮಾಡೋದ್ರಿಂದ ಜನ ಇವತ್ತು ಹೊರಡಿ ಸಾಹೇಬ್ರು ಹೇಳ್ದಂಗೆ ಭ್ರಮ ನೆನೆಸ್ಕೊಂಡಿದ್ದಾರೆ. ಇವತ್ತು ಅವ್ರಿಗೆ ಜನಕ್ಕೆ ಬದಲಾವಣೆಯನ್ನು ಬಯಸ್ತೀವಿ. ನಾವು ಅದನ್ನು ಈಗ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಯಾವ ರೀತಿ ನಾವು ಪ್ರಚಾರ ಆಗಬೇಕು. ಈಗ ಒಂದು ಹಂತದಲ್ಲಿ ಮನುಗುಳಿಯವರು ಬಂದು ಚರ್ಚೆ ಮಾಡಿ ಹೋಗಿದ್ದಾರೆ, ನಮ್ಮ ಜೊತೆ ಮಾಡಿದ್ದಾರೆ, ಉದ್ಧವ್ ಜೊತೆನೂ ಕೂಡ ಮಾಡಿದ್ದಾರೆ ಹಿರಿಯರು. ಅದಕ್ಕೆ ನಾವು ಅದೆಲ್ಲನೂ ಕೂಡ ಪ್ಲ್ಯಾನ್ ಮಾಡಿಕೊಂಡು ಒಟ್ಟಾರೆ ನಮ್ಮ ಕ್ಯಾನ್ವಾಸಿಂಗ್ ಹೆಂಗೆ ಇರಬೇಕು, ಯಾರ್ಯಾರೆಲ್ಲೆಲ್ಲಿ ಇವತ್ತು ಮಾಡಬೇಕು. ನಾನು ಹೇಳಿದಲ್ಲ, ಇದರಲ್ಲಿ ಉಸ್ತುವಾರಿ ನೇತೃತ್ವವಲ್ಲ, ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಇವತ್ತು ನಾವು ಚುನಾವಣೆಯನ್ನು ಎದುರಿಸ್ತೀವಿ. ಹೌದು, ಈಗ ರೀಚ್ ಆಗ್ತೀವಿ, ಇನ್ನು ಸ್ವಾಭಾವಿಕವಾಗಿ ರೀಚ್ ಆಗ್ತೀವಿ. ಈಗ ನೋಡಿದಿರಲ್ಲ, ಈಗ ಭರವಸೆ ಇವತ್ತು ಈಡೇರಿಲ್ಲ ಅಂತೇಳಿ ಸಾಮಾನ್ಯ ಜನ ಇವತ್ತು ನಾವೇನು ಎಲ್ಲರಿಗೆ ಜೀಪ್ ಕೊಟ್ಟು ಜನರಿಗೆ ದುಡ್ಡು ಕೊಟ್ಟು ಕರೆಸಿಲ್ಲ, ಆದರೆ ಅವರು ವೈಯಕ್ತಿಕ ಹುಮ್ಮಸ್ನಿಂದನೇ ಇವತ್ತು ಬಂದಿದ್ದಾರೆ. ಮತ್ತು ವಿಶೇಷವಾಗಿ ಬಾಗಲಕೋಟೆ ಮತ್ತು ಬಿಜಾಪುರದಲ್ಲಿ ಇಬ್ಬರು ಹೆಣ್ಮಕ್ಳಿಗೆ ಅವಕಾಶ ಮೊದಲೇ ಬಾರಿಗೆ ಸಿಕ್ಕಿರೋದ್ರಿಂದ ನಮಗೊಂದು ಆತ್ಮವಿಶ್ವಾಸ ಇದೆ. ಹೆಣ್ಮಕ್ಳು ಬಹುಸಂಖ್ಯಾತರು ನಮ್ಮ ಪರ ಮತದಾನ ಮಾಡ್ತಾರೆ ಬಾಗಲಕೋಟೆ ಮತ್ತು ಬಿಜಾಪುರದಲ್ಲಿ. ಇವರಿಬ್ಬರು ಗೆಲುವು 100% ನಿಶ್ಚಿತ. ರೀಸನ್ ಬಿಹೈಂಡ್ 15 ವರ್ಷ ಅಲ್ಲಿ ಇರ್ತಕ್ಕಂಥ ಲೋಕಸಭಾ ಸದಸ್ಯರು, ಇಲ್ಲಿ ಇರ್ತಕ್ಕಂಥವ್ರು 10 ವರ್ಷ ಏನು ಮಾಡಿಲ್ಲ ಅನ್ನೋದು ಜನರಿಗೆ ಈಗಾಗಲೇ ಸಿದ್ಧ ಆಗಿಬಿಟ್ಟಿದೆ. ಮೋದಿ ನೋಡಿ ಓಟ್ ಹಾಕೋದು. ಈಗ ಮೋದಿ ನೋಡಿ ಓಟ್ ಹಾಕ್ತಕ್ಕಂಥ, ಮುಖವಾಡ ನೋಡಿ ಓಟ್ ಹಾಕ್ತಕ್ಕಂಥ ಕಾಲ ಹೋಯ್ತು. 5 ವರ್ಷ ಮೋದಿ ನೋಡಿ ಜನರಿಗೆ ಬೇಜಾರಾಗಿದೆ. ಈಗ ಏನು ನೋಡಬೇಕಾಗಿದ್ದು, ಲೋಕಲ್ ಅಭ್ಯರ್ಥಿನ ನೋಡಿ, ಲೋಕಲ್ ಸಮಸ್ಯೆಗಳನ್ನು ನೋಡಿ ಜನ ಮತದಾನ ಮಾಡ್ತಾರೆ. ನಾವು ಪಕ್ಷೇತರದವರೇ ಗೆದ್ದಿದ್ದು. ಇತಿಹಾಸ ಕೆಣಕಿದ್ರೆ 52ರಿಂದ ಎಲ್ಲ ಕಡೆ ಪಕ್ಷೇತರದವರೇ ಗೆದ್ದಿದ್ದು. ನಿಮ್ಗೆ ಅದು ಇರಲಿ, BJP ಈಗ ಹುಟ್ಟಿದೆ ಮತ್ತು ಒರಿಜಿನಲ್ BJP ಉಳಿದಿಲ್ಲ. ಈಗೆಲ್ಲ BJP ಇರೋದು ಮೋದಿ BJP ಇದೆ, ಅದ್ವಾನಿ BJP ಅಲ್ಲ, ವಾಜಪೇಯಿ BJP ಅಲ್ಲ ಇದೆ. ಪಕ್ಕದಲ್ಲಿ ಗುಲ್ಬರ್ಗಾ ಸೀಟು ಕೇಳಿ ಛಲವಾದಿ ಸಮುದಾಯ ಅವ್ರಿಗೂ ಕೂಡ ಪಾಪ ಭಾಳ ಬೇಡಿಕೆ ಇತ್ತು. ಅವರು ಕೂಡ ಅರ್ಹರಿದ್ರು ಎಲ್ಲನೂ ಕೂಡ. ಯಾಕಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಕೂಡ ಛಲವಾದಿ ಸಮುದಾಯ ಇಲ್ಲಿತ್ತು. ಅವ್ರಿಗೆ ಕೂಡ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಸಹ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಈ ಸೀಟು ಬಂದಿದ್ರೆ ನಾವು ಆ ಚಿಂತನೆಯನ್ನು ಮಾಡ್ತಾ ಇದ್ವಿ. ಆದರೆ ಇವತ್ತು ಸಹ ಈ ಒಂದು ಅನಿಶ್ಚಿತ ಇದರಲ್ಲಿ ಈಗ ನಾವು 7 ಸೀಟ್ ಬಿಟ್ಟು ಕೊಡುವಂತ ಬಂದಾಗ ಅದು ಈ ಸೀಟು ಜನತಾದಳಕ್ಕೆ ಹೋಗಿದೆ. ಇಂಥ ಅನಿವಾರ್ಯ ಪರಿಸ್ಥಿತಿಯನ್ನು ತಿಳಿಸಿದಾಗಿದೆ. ಈಗಾಗಲೇ ಛಲವಾದಿ ಸಮುದಾಯ ಇವತ್ತು ಕೇವಲ ಇಷ್ಟೇ ಅಲ್ಲ, ಬಿಜಾಪುರ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ನೇತೃತ್ವದಲ್ಲಿ, ಡಾಕ್ಟರ್ ಪರಮೇಶ್ವರ್ ನೇತೃತ್ವದಲ್ಲಿ ಯಾವಾಗಲೂ ಕೂಡ ಟ್ರೆಡಿಷನಲಿ ಅವ್ರು ನಮ್ಮ ಕಾಂಗ್ರೆಸ್ ಜೊತೆಗಿದ್ದಾರೆ, ಇಲ್ಲಿನೂ ಕೂಡ ಕಾಂಗ್ರೆಸ್ ಜೊತೆಗಿರ್ತಾರೆ. ರಾಜು ಅಲ್ಗೂರು ಅವರು ಕೂಡ ಇವತ್ತು ಸಹ ನಾಮಪತ್ರಕ್ಕೆ ಸಲ್ಲಿಸಕ್ಕೆ ಬಂದಿದ್ದರು. ನಾವು ಚರ್ಚೆ ಮಾಡ್ತೀವಿ, ಶಿವನಾರಾಯಣ ಪಾಟೀಲ್ ಚರ್ಚೆ ಮಾಡ್ತಾರೆ, ಮನಗೂಳಿ ಅವರು ಚರ್ಚೆ ಮಾಡ್ತಾರೆ, ನಾಡಗೌಡರು, ಯಶವಂತ ಗೌಡ ಎಲ್ಲರೂ ಚರ್ಚೆ ಮಾಡ್ತೀವಿ. ನಾವು ಕೂಡ ಭಾಳಷ್ಟು ಪ್ರಯತ್ನ ಪಟ್ಟಿದ್ದೀವಿ. ನಾನು ಶಿವಾನಂದ ಪಾಟೀಲರು, ಯಶವಂತ ಗೌಡರು, ನಾಡಗೌಡರು ಇವತ್ತು ಸಹ ಏನೇನು ಅದರಲ್ಲಿ ಹೇಳೋಕ್ಕೆ ಬರೋದಿಲ್ಲ. ಈಗ
ಅದೇ ಇಷ್ಟೇ ಹೇಳ್ತೀನಿ ನಾವು ಇಷ್ಟೇ ಅಂದ್ರೆ ಅಲ್ಲ ಅವರು ಗುಲ್ಬರ್ಗಕ್ಕೆ ಹೋದ್ರು ನಮ್ಮ ಗೊತ್ತಲ್ಲ. ರಾಷ್ಟ್ರೀಯ ವಿರೋಧ ಪಕ್ಷದ ನಾಯಕ ಸ್ಥಾನ ಅಂತ ಅವ್ರನ್ನ ನಾವು ಕಂಡಿದ್ದೀವಿ. ಇವತ್ತು ನಮ್ಮ ಸರ್ಕಾರ ಏನು ಸಮ್ಮಿಶ್ರ ಸರ್ಕಾರ ಇದೆ, ಅದರಲ್ಲಿ ಉಪಮುಖ್ಯಮಂತ್ರಿಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ. ಆ ಸಮುದಾಯಕ್ಕೆ ನಾವು ಯಾವ ರೀತಿ ಕಂಡಿದ್ದೀವಿ ಅನ್ನೋದನ್ನು ಎರಡನೇ ಮಾತಿಲ್ಲ, ಅದ್ರ ಒಪ್ಪೋತಿನ ಬಿಜಾಪುರದಲ್ಲಿ ಅವ್ರ ಬೇಡಿಕೆ ಇತ್ತು, ಅದು ಅತ್ಯಂತ ಸೂಕ್ತವಾದಂಥ ಬೇಡಿಕೆ ಇತ್ತು. ಆದರೆ ಕುಡು ತಗೊಳ್ಳೋ ಮಧ್ಯದೊಳಗೆ ಅನಿವಾರ್ಯವಾಗಿ ಈ ಪರಿಸ್ಥಿತಿ ನಾವು ತಿಳ್ಕೋಬೇಕಾಗ್ತದೆ. ನಾವು ರಾಜು ಆಲ್ಗೂರ್ ಅವರಾಗಲಿ ಆ ಸಮುದಾಯದವರಿಗೆ ವಿಶ್ವಾಸ ತಗೊಳ್ಳುವಂಥ ಪ್ರಯತ್ನ ನಾವು ಮಾಡಿದ್ದೀವಿ. ನಮ್ಮ ಪಕ್ಷ ಅವ್ರನ್ನ ಗೌರವಿಸ್ತದೆ. ಭವಿಷ್ಯದೊಳಗೆ ಉತ್ತಮವಾದಂಥ ವಾತಾವರಣ ನಾವು ಸೃಷ್ಟಿ ಮಾಡ್ತೀವಿ. ಪ್ರಯತ್ನ ಅಂತೂ ಮಾಡಿದೆ. ಅದು ಬಿಡೀಗ ಅದರ ಚುನಾವಣೆ ನಂತರ ಮಾತಾಡೋಣ. ಅದು ಚುನಾವಣೆ ನೋಡಿ ಅದು ಈಗ ಕೋರ್ಟ್ನಲ್ಲಿದೆ, ಅದು ನಂತರ ಮಾತಾಡೋಣ ಅಂತ. ಬೇಡ ಈಗ ನೋಡಿ, ಈಗ ಕಂಟೆಂಪ್ಟ್ ಅಲ್ಲ. ಈಗ ನಿಮ್ಗೆ ಗೊತ್ತಿದೆ, ಹಾಟ್ ಚುನಾವಣೆಯಲ್ಲಿ ನಾನೇ ಇವತ್ತು ಅಭ್ಯರ್ಥಿಯಾಗಿ ನಾನು ಏನಾದರೂ ಅಲ್ಲಿ ಒಂದು ಕಡೆ ನಾನು ಆ ವಿಷಯ ನಾನು ಪ್ರಸ್ತಾಪ ಮಾಡಿದ್ದೀನಿ ನನ್ನ ಮತಕ್ಷೇತ್ರದಲ್ಲಿ. ಸುಮ್ಮನೆ ಬೇಡ ಅದನ್ನ ಅದು ಬಿಡಿ. ಅದು ಚುನಾವಣೆ ನಂತರ ಅವ್ರವ್ರು ಏನಿರ್ತದೆ ಅಸ್ಮಿತೆ ಇರ್ತದೆ, ಅದು ನಡೀತದೆ ಅದು. और खबरों के लिए देखते रहिए बी न्यूज नेशन. ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ಬಂಪರ್ ಆಫರ್ ಬೈ 3 get 3. ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ 3 get 3 ಫಾರ್ಮಲ್ ಕ್ಯಾಜುವಲ್ ವಿಂಟರ್ ವೆಸ್ಟರ್ನ್ಸ್ ಬಂಪರ್ ಆಫರ್ ಫ್ಲಾಟ್ ಸೇಲ್ 299 399 499. ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ 1 get 1 ಫ್ರೀ. ಇದು ಆಫರ್ ಸಿಲ್ಕ್ ಸಾರೀಸ್ ಕಾಟನ್ ಸಾರೀಸ್ ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ನಿಯರ್ ಸಿದ್ದೇಶ್ವರ್ ಟೆಂಪಲ್ ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್ ಗುರುಕುಲ್ ರೋಡ್ ವಿಜಯಪುರ್. ಮೊಬೈಲ್ ನಂಬರ್ 7030170909. बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।